ನಮ್ಮ ಕುಂದಾಪುರ ತಾಲೂಕಿನ ಇಎಸ್ಐ ಹಾಸ್ಪಿಟಲ್ನಲ್ಲಿ 2 ವಿಮಾ ವೈದ್ಯ ಅಧಿಕಾರಿ ಹುದ್ದೆಯನ್ನು ಮಂಜೂರು ಮಾಡಿರ್ತದೆ. ಆದರೆ 2015ರಿಂದ ಒಬ್ಬರ ಕಾಯಂ ವೈದ್ಯರು ಆ ಚಿಕಿತ್ಸಾಲಯದಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲ. ವಾರಕ್ಕೊಂದು ಒಂದು ವಾರಕ್ಕೆ ದಾವಣಗೆರೆಯಿಂದ, ಒಂದು ವಾರಕ್ಕೆ ಹುಬ್ಬಳ್ಳಿಯಿಂದ ನಿಯೋಜನೆ ಮೇಲೆಗೆ ಅಲ್ಲಿ ಡಾಕ್ಟರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಬದಲಿ ವೈದ್ಯರಿಂದ ಅಲ್ಲಿ ಕಾರ್ಮಿಕರಿಗೆ ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ. ಅದರಿಂದ ಅದಲ್ಲದೆ ಆ ಇಡೀ ಚಿಕಿತ್ಸಾಲಯದಲ್ಲಿ ಯಾವುದೇ ಬೇರೆ ಪ್ರಥಮ ದರ್ಜೆ ಸಹಾಯಕರಾಗಲಿ, ದ್ವಿತೀಯ ದರ್ಜೆ ಸಹಾಯಕರಾಗಲಿ, ಶುಶ್ರೂಷಕರಾಗಲಿ ಯಾರೂ ಆ ಕ್ಲಿನಿಕ್ನಲ್ಲಿ ಕೆಲಸ ಮಾಡ್ತಾ ಇಲ್ಲ. ಆದ್ದರಿಂದ ನಾನು ಈ ಕುಂದಾಪುರ ತಾಲೂಕಿನ ವಿಮಾ ಚಿಕಿತ್ಸಾಲಯಕ್ಕೆ ಒಂದು 4-5 ತಾಲೂಕಿನ ಎಲ್ಲ ಕಾರ್ಮಿಕರು ಆ ಚಿಕಿತ್ಸಾಲಯಕ್ಕೆ ಬರ್ತಾರೆ. ಅದರಿಂದ ತಾವು ನಮ್ಮ ಸಚಿವರನ್ನು ಕೇಳಬಯಸ್ತೇನೆ, ಒಂದು ಕಾಯಂ ವೈದ್ಯರನ್ನು ಒಂದು ವೇಳೆ ನಿಮಗೆ ಡೈರೆಕ್ಟ್ ನೇಮಕಾತಿ ಮಾಡಲಿಕ್ಕೆ ಗುತ್ತಿಗೆ ಆಧಾರದಲ್ಲೂ ನೇಮಕಾತಿ ಮಾಡಿದರೆ ಅಲ್ಲಿ ಒಂದು ಪರ್ಮನೆಂಟ್ ವೈದ್ಯಾಧಿಕಾರಿ ಬರ್ತಾರೆ. ಇದಕ್ಕೆ ಮಾನ್ಯ ಸಭಾಧ್ಯಕ್ಷರೇ, ಇಎಸ್ಐ ಇದರಲ್ಲಿ ಖಾಸಗಿ ಆಸ್ಪತ್ರೆಗಳ ಹೊಂದಾಣಿಕೆ ಅವಧಿ ಆ್ಯಕ್ಚುಲಿ ಒಂದು 6 ತಿಂಗಳಿಂದ ತುಂಬ ತೊಂದರೆಯಲ್ಲಿತ್ತು. 1 ತಿಂಗಳು ಮುಂದುವರಿಸುವುದು, 1 ತಿಂಗಳು ಮುಂದುವರಿಸುವ ಒಂದು ವ್ಯವಸ್ಥೆಯಲ್ಲಿ ಸರ್ಕಾರ ಮಾಡ್ಕೊಂಡು ಬಂದಿದೆ. ಆದರೆ ಈ 11/12/2025ರಂದು ನಮ್ಮ ಮಾನ್ಯ ಸಚಿವರಿಗೆ ಮನವಿ ಮಾಡಿದ ನಂತರ ಅವರು ಈ ಟೈಅಪ್ ಅನ್ನು 2 ವರ್ಷದ ಅವಧಿಗೆ ಮಾಡಿದ್ದಾರೆ. ಅದನ್ನು ನಾನು ಮಾನ್ಯ ಕಾರ್ಮಿಕ ಸಚಿವರಿಗೆ ಧನ್ಯವಾದವನ್ನು ತಿಳಿಸಲಿಕ್ಕೆ ಬಯಸ್ತೇನೆ.